ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಸ್ವಯಂ ಘೋಷಿತ ಶಾಂತಿದೂತ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ ಹಾಗೂ ಇರಾನ್ಗಳು ಕದನ ವಿರಾಮವನ್ನು ಬಯಸಿ ಒಟ್ಟೊಟ್ಟಿಗೆ ನಮ್ಮ ಬಳಿ ಬಂದಿವೆ, ಎರಡೂ ಇನ್ನು ಯುದ್ಧ ಮಾಡುವುದಿಲ್ಲ ಅಂತ ಹೇಳಕಂಡ ಒಂದಷ್ಟು ಗಂಟೆಗಳ ನಂತರ ಕೂಡ ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ಮತ್ತು ಇರಾನ್ ನಡುವಿನ ಕದನ ಏನ್ ನಿಂತಿಲ್ಲ. ಇಲ್ಲಿ ಈ ಸಂಘರ್ಷವನ್ನ ಇನ್ನಷ್ಟು ಮುಂದುವರಿಸೋದಕ್ಕೆ ಇರಾನ್ಗೆ ಇಷ್ಟ ಇಲ್ಲದೆ ಇರಬಹುದು, ಆದರೆ ಇಸ್ರೇಲಿಗೆ ಮಾತ್ರ ಟ್ರಂಪ್ ಘೋಷಣೆ ನಿರಾಸೆಯನ್ನ ತಂದು ಕಾಣ್ತಾ ಇದೆ. ಮತ್ತು ಇಸ್ರೇಲ್ ತನ್ನ ದಾಳಿಯನ್ನು ಇನ್ನೂ ಮುಂದುವರಿಸ್ತಾ ಇರೋ ಹಿನ್ನೆಲೆಯಲ್ಲಿ ಸಾಕಿನ್ನ ಬಾಂಬ್ ಹಾಕೋದನ್ನು ನಿಲ್ಲಿಸಿ ಅಂತ ಟ್ರಂಪ್ ಇಸ್ರೇಲಿಗೆ ಕರೆ ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ನಿನ್ನೆ ಮೊನ್ನೆಯವರೆಗೆ ವೀರಾವೇಶದ ಮಾತುಗಳನ್ನು ಆಡ್ತಾ ಇದ್ದ ಅಮೆರಿಕ ಈಗ ಯುದ್ಧ ನಿಲ್ಲಿಸಿ ಅಂತ ಮೊರೆ ಇಡ್ತಾ ಇರೋದಕ್ಕೆ ಕಾರಣ ಏನು? ಅಮೆರಿಕಾದಲ್ಲಿನ ಡೀಪ್ ಸ್ಟೇಟ್ ಟ್ರಂಪ್ ಮೇಲೆ ಒತ್ತಡ ಹೇರಿ ಯುದ್ಧ ನಿಲ್ಲಿಸ್ತಾ ಇದೆಯಾ? ಈ ಯುದ್ಧ ನಿಲ್ಲದೇ ಇದ್ರೆ ಅಮೆರಿಕಾದ ಬೊಕ್ಕಸದ ಮೇಲೆ ಪರಿಣಾಮ ಉಂಟಾಗುತ್ತಾ? ಅಮೆರಿಕಾದ ಶ್ರೀಮಂತ ಉದ್ಯಮಿಗಳಿಗೆ ಈ ಯುದ್ಧ ಬೇಡವಾಗಿದೆಯಾ? ಚೈನಾ ಆದ ಕಾರಣಕ್ಕೆ ಯುದ್ಧ ನಿಲ್ತಾ ಇದೆಯಾ? ಇಷ್ಟಕ್ಕೂ ಅಮೆರಿಕಾದ ಹುಚ್ಚು ಅಧ್ಯಕ್ಷ ಯುದ್ಧ ನಿಲ್ಲಿಸಿ ಕದನ ವಿರಾಮವನ್ನ ಘೋಷಿಸಿ ಅಂತ ಹೇಳೋಂಥದ್ದನ್ನ ಇರಾನ್ ಇಲ್ಲಿ ಏನು ಮಾಡಿಟ್ಟಿದೆ? ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ಅಮೆರಿಕ ಇರಾನ್ ಮೇಲೆ ವೈಮಾನಿಕ ದಾಳಿಯನ್ನು ಮಾಡಿತು. B-2 ಬಾಂಬರ್ಗಳನ್ನು ತಗೊಂಡು ಹೋಗಿ ಅಲ್ಲಿನ 3 ಪರಮಾಣು ಕೇಂದ್ರಗಳ ಮೇಲೆ ಬಾಂಬಿಂಗ್ ಮಾಡಿ ಅಮೆರಿಕಾದ ಪಡೆಗಳು ವಾಪಸ್ ಹೋದವು. ಟ್ರಂಪ್ ಇಂಥ ದಾಳಿಯನ್ನು ನಾವು ಬಿಟ್ಟರೆ ಬೇರೆ ಯಾರು ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ನಮ್ಮ ವೀರ ಯೋಧರು ಇರಾನ್ ಮೇಲೆ ದಾಳಿ ಮಾಡಿ ಕೂಡ ಸೇಫ್ ಆಗಿ ವಾಪಸ್ ಬಂದರು ಅಂತೆಲ್ಲ ಅವ್ರ ಬೆನ್ನನ್ನು ಅವರವರೇ ತಟ್ಕೊಳ್ಳೋದಕ್ಕೆ ಶುರು ಮಾಡಿದರು. ಟ್ರಂಪ್ ಹೇಳಿದ್ದು ನಿಜ ಕೂಡ ಇತ್ತು. ಇಂಥ ದಾಳಿಯನ್ನು ಅಮೆರಿಕ ಬಿಟ್ಟರೆ ಬೇರೆ ಯಾರು ಮಾಡೋದಕ್ಕೆ ಸಾಧ್ಯನೇ ಇರಲಿಲ್ಲ. ಯಾಕೆಂದರೆ ಅಲ್ಲಿ ಅಮೆರಿಕಾದ ಬಾಂಬರ್ಗಳು ಬರೋ ಹೊತ್ತಿಗೆ ಇರಾನಿನ ಏರ್ ಡಿಫೆನ್ಸ್ ಅನ್ನ ಇಸ್ರೇಲ್ ನಾಶ ಮಾಡಿ ಆ ದಾರಿಯನ್ನ ಸಲೀಸು ಮಾಡಿಟ್ಟಿತ್ತು. ಇನ್ನು ಅಳಿದುಳಿದ ಚೈನಾದ ಏರ್ ಡಿಫೆನ್ಸ್ಗಳಿಗೆ ಯಾರು ಒಳಗೆ ಬರ್ತಾ ಇದ್ದಾರೆ ಏನು ಅನ್ನೋದು ಗೊತ್ತು ಕೂಡ ಆಗ್ತಾ ಇರಲಿಲ್ಲ. ಹಾಗೆ ಇರಾನಿಗೆ ಕೂಡ ಅಮೆರಿಕಾನ ನೇರವಾಗಿ ತಡೆದುಕೊಳ್ಳೋದು ಇಷ್ಟ ಇರಲಿಲ್ಲ. ಹೀಗಾಗಿ ಅಮೆರಿಕ ಬಂತು, ಬಾಂಬ್ ಹಾಕ್ತು, ಹೋಯ್ತು. ಹೀಗೆ ಬಾಂಬ್ ಹಾಕಿ ಹೋದ ನಂತರ ಕೂಡ ಅಮೆರಿಕ ನಾವು ಜಸ್ಟ್ ನ್ಯೂಕ್ಲಿಯರ್ ಸೈಟ್ಗಳ ಮೇಲೆ ಮಾತ್ರ ನಿರ್ದಿಷ್ಟ ದಾಳಿಯನ್ನು ಮಾಡಿದ್ವಿ, ಇದನ್ನು ಯುದ್ಧ ಅಂತ ಇರಾನ್ ಅಂದ್ಕೋಬಾರದು ಅಂತೆಲ್ಲ ಬೆಣ್ಣೆ ಹಚ್ಚೋ ಮಾತುಗಳನ್ನು ಆಡ್ತು. ಇಲ್ಲಿ ಅಮೆರಿಕಾಗೆ ಕೂಡ ಇದು ತೀವ್ರವಾಗೋದು ಬೇಕಿರಲಿಲ್ಲ. ಇನ್ನು ಅಮೆರಿಕ ಇಲ್ಲಿ ಇಸ್ರೇಲಿನ ಕಣ್ಣೊರೆಸೋದಕ್ಕೆ, ಅವರನ್ನು ಖುಷಿ ಪಡಿಸೋದಕ್ಕೆ ಈ ದಾಳಿಯನ್ನು ಮಾಡ್ತೇ ಹೊರತು ಇರಾನ್ ವಿರುದ್ಧ ನಿಜಕ್ಕೂ ದಾಳಿ ಮಾಡೋ ಉದ್ದೇಶನೇ ಅವರಿಗಿರಲಿಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಅದಕ್ಕೆ ಅವರು ಕೊಡ್ತಾ ಇರೋ ಕಾರಣ ಏನು ಅಂದರೆ, ಅಮೆರಿಕ ಇರಾನಿನ ನ್ಯೂಕ್ಲಿಯರ್ ಕೇಂದ್ರಗಳ ಮೇಲೆ ಪರಿಣಾಮಕಾರಿಯಾಗಿ ದಾಳಿಯನ್ನ ಮಾಡಲೇ ಇಲ್ಲ ಅನ್ನೋದು. ಅಲ್ಲಿ ಏನಾಗಿದೆ ಅನ್ನೋದು ಈಗಲೇ ಗೊತ್ತಾಗೋದಿಲ್ಲ, ಅದಕ್ಕೆ ಸ್ವಲ್ಪ ಸಮಯ ಬೇಕಾಗಬಹುದು. ಆದರೆ ಇಲ್ಲಿ ಅಮೆರಿಕ ಹೀಗೆಲ್ಲ ಮಾಡೋದಕ್ಕೆ, ಇಸ್ರೇಲಿಗೆ ಕೈ ಕೊಡೋದಕ್ಕೆ ಕಾರಣ ಚೈನಾನ ಅಥವಾ ಅಮೆರಿಕಾದಲ್ಲಿನ ಡೀಪ್ ಸ್ಟೇಟ್ ಅಥವಾ ಅಲ್ಲಿನ ವ್ಯಾಪಾರೋದ್ಯಮಿಗಳು ಅಮೆರಿಕಾದ ಮೇಲೆ ಒತ್ತಡ ತಂದ್ರ? ಈ ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು ಸ್ಟ್ರೈಟ್ ಆಫ್ ಹಾರ್ಮೋಸ್. ಗೆಳೆಯರೆ, ಇಲ್ಲಿ ಅಮೆರಿಕ ಈ ಯುದ್ಧ ಕೇಳಿದ ಕೂಡಲೇ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನು ಮುಚ್ಚುವ ನಿರ್ಧಾರವನ್ನು ಪ್ರಕಟಿಸಿತು ಮತ್ತು ಅಲ್ಲಿನ ಸಂಸತ್ತಲ್ಲಿ ಅಂಥ ನಿರ್ಣಯವನ್ನು ಕೂಡ ಕೈಗೊಳ್ಳಲಾಯಿತು. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸ್ಟ್ರೈಟ್ ಆಫ್ ಹಾರ್ಮೋಸ್. ಗಲ್ಫ್ ದೇಶಗಳಿಂದ ಇರಾನ್, ಇರಾಕ್ಗಳಿಂದ ತೈಲ, ಗ್ಯಾಸು ಸರಬರಾಜಾಗುವುದು ಇದೇ ಮಾರ್ಗವಾಗಿ. ಇಲ್ಲಿಂದ ಬರುವ ಹಡಗುಗಳು ಅರಬ್ಬಿ ಸಮುದ್ರವನ್ನು ತಲುಪುತ್ತವೆ, ಅಲ್ಲಿಂದ ಹಿಂದೂ ಮಹಾಸಾಗರದ ಮೂಲಕ ಭಾರತ ಸೇರಿದಂತೆ ಪೂರ್ವದ ನಾನಾ ಭಾಗಗಳಿಗೆ ಹೋಗುತ್ತವೆ. ಇದು ಜಗತ್ತಿನ ತೈಲ ಮತ್ತು ಗ್ಯಾಸ್ ಸರಬರಾಜಿನ ಹೆಬ್ಬಾಗಿಲು ಅನ್ನಿಸ್ಕೊಳ್ಳುತ್ತೆ. ಈ ಮಾರ್ಗವನ್ನು ಮುಚ್ಚಿಬಿಡೋ ಧಮಕಿ ಇರಾನ್ ಕಡೆಯಿಂದ ಬಂತು. ಹಾರ್ಮೋಸ್ ಸ್ಟ್ರೈಟ್ ಅನ್ನ ಮುಚ್ಚಿದ್ರೆ ಏನಾಗುತ್ತೆ ಗೆಳೆಯರೆ? ಇದು ವಿಶ್ವದ ಅತ್ಯಂತ ಪ್ರಮುಖ ತೈಲ ಮಾರ್ಗ. ಪರ್ಷಿಯನ್ ಗಲ್ಫ್ ಅನ್ನ ಗಲ್ಫ್ ಆಫ್ ಒಮನ್ ಮತ್ತು ಅರೇಬಿಯನ್ ಸಮುದ್ರಕ್ಕೆ ಇದು ಸಂಪರ್ಕಿಸುತ್ತೆ. ವಿಶ್ವದ 20-30% ತೈಲ ವ್ಯಾಪಾರ ಈ ಸ್ಟ್ರೈಟ್ ಮೂಲಕವೇ ಸಾಗುತ್ತೆ. ಇಲ್ಲಿ ತೈಲ ಸಾಗಾಟ ನಿಂತು ಹೋದ್ರೆ ತೈಲ ಬೆಲೆಗಳು ತಕ್ಷಣಕ್ಕೆ 30-50% ಏರಿಕೆಯಾಗುವ ಸಾಧ್ಯತೆ ಇರುತ್ತೆ. ಇಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆ ಅಂದರೆ ಅದರ ಬೈ ಪ್ರಾಡಕ್ಟ್ಗಳ ಬೆಲೆ ಕೂಡ ಏರಿಕೆ ಆಗುತ್ತೆ. ಇದು ಜಾಗತಿಕವಾಗಿ ಹಣದುಬ್ಬರಕ್ಕೆ ಕಾರಣ ಆಗುತ್ತೆ, ಬೆಲೆ ಏರಿಕೆಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಅದರಲ್ಲೂ ಚೈನಾ, ಜಪಾನ್ ಮತ್ತು ದಕ್ಷಿಣ ಕೊರಿಯಾದಂತಹ ದೇಶಗಳ ಮೇಲೆ ಇದರ ಪರಿಣಾಮ ವಿಪರೀತವಾಗಿ ಉಂಟಾಗುತ್ತೆ. ಹಾಗಾದರೆ ಚೈನಾದ ಮೇಲೆ ಮಾತ್ರ ಪರಿಣಾಮ ಉಂಟಾಗುತ್ತಾ? ಭಾರತದ ಮೇಲೆ ಆಗೋದಿಲ್ವಾ? ಆಗತ್ತೆ. ಆದರೆ ನಮಗಿಂತ ಹೆಚ್ಚು ಸಮಸ್ಯೆ ಉಂಟಾಗೋದು ಚೈನಾ, ಜಪಾನ್ ಮತ್ತು ದಕ್ಷಿಣ ಕೊರಿಯಾದಂಥ ದೇಶಗಳಿಗೆ. ಇಲ್ಲಿ ಭಾರತ ತನ್ನ 40% ತೈಲವನ್ನು ಈಗ ರಷ್ಯಾದಿಂದ ತರಿಸ್ಕೊಳ್ತಾ ಇದೆ. ಆ ತೈಲ ಟ್ಯಾಂಕುಗಳು ಕೆಂಪು ಸಮುದ್ರದ ಮಾರ್ಗವಾಗಿ ಬರುತ್ತವೆ. ಅಲ್ಲಿ ಅಕಸ್ಮಾತ್ ಹೌತಿಗಳಿಂದ ಸಮಸ್ಯೆ ಉಂಟಾದರೆ ನಮ್ಮ ತೈಲ ಟ್ಯಾಂಕುಗಳು ಆಫ್ರಿಕಾನ ಸುತ್ತಕೊಂಡು ಬಂದುಬಿಡುತ್ತವೆ. ಸ್ವಲ್ಪ ಬೆಲೆ ಏರಿಕೆ ಆಗಬಹುದು, ಆದರೆ ಸರಬರಾಜಿಗೆ ಸಮಸ್ಯೆ ಏನಾಗೋದಿಲ್ಲ. ಆದರೆ ಜಪಾನ್, ದಕ್ಷಿಣ ಕೊರಿಯಾ ಹಾಗೂ ಚೈನಾಗಳ ಪರಿಸ್ಥಿತಿ ಹಾಗಲ್ಲ. ಚೈನಾ ರಷ್ಯಾದಿಂದ ತೈಲವನ್ನು ಖರೀದಿ
ಖರೀದಿ ಮಾಡುತ್ತೆ ನಿಜ, ಆದರೆ ತನ್ನ ಒಟ್ಟು ಬೇಡಿಕೆಯ 40% ತೈಲವನ್ನು ಕಡಿಮೆ ಬೆಲೆಗೆ ಇರಾನ್ನಿಂದಲೇ ಆಮದು ಮಾಡಿಕೊಳ್ಳುತ್ತೆ. ಒಂದು ಅಂದಾಜಿನ ಪ್ರಕಾರ ಪ್ರತಿನಿತ್ಯ ಸುಮಾರು 2 ಬಿಲಿಯನ್ ಬ್ಯಾರೆಲ್ಗಳಷ್ಟು ತೈಲ ಇರಾನ್ನಿಂದ ಚೈನಾಗೆ ಹೋಗುತ್ತಂತೆ. ಇರಾನಿನ 90% ಕ್ರೂಡ್ ಶಿಪ್ಪಿಂಗ್ ಆಗೋದು ಚೈನಾಗೆ. ಈ ಹಿಂದೆ ಅಲ್ಲಿಂದ ಭಾರತ ತೈಲ ಖರೀದಿ ಮಾಡ್ತಾ ಇತ್ತು. ಭಾರತಕ್ಕೆ ಇರಾನ್ನ ತೈಲ ಕಡಿಮೆ ಬೆಲೆಗೆ ಸಿಗ್ತಾ ಇತ್ತು, ರೂಪಾಯಿಯಲ್ಲಿ ವಹಿವಾಟು ನಡೀತಾ ಇತ್ತು. ಆದರೆ ಅಮೆರಿಕ ಇರಾನ್ ಮೇಲೆ ನಿರ್ಬಂಧಗಳನ್ನು ವಿಧಿಸಿದ ನಂತರ ಭಾರತ ಇರಾನ್ ತೈಲ ಖರೀದಿಯನ್ನು ನಿಲ್ಲಿಸಿತು. ಭಾರತದ ಜಾಗವನ್ನು ಅಲ್ಲಿ ಚೈನಾ ತುಂಬಿತು. ಈಗ ಅದರಿಂದ ಚೈನಾ ಸಾಕಷ್ಟು ಲಾಭ ಮಾಡಿಕೊಳ್ತಾ ಇದೆ. ಇಲ್ಲಿ ಚೈನಾಗೆ ಹೋಗೋ ತೈಲ ಇದೆಯಲ್ಲ, ಅದು ಕೂಡ ಸ್ಟ್ರೈಟ್ ಆಫ್ ಹಾರ್ಮೋಸ್ ಮೂಲಕವೇ ಹೋಗಬೇಕು. ಅದನ್ನು ಮುಚ್ಚಿದ್ರೆ ಚೈನಾಗೆ ತೈಲ ಸರಬರಾಜು ಅನ್ನೋದು ಭಾರಿ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ. ಹಾಗೆ ಇಲ್ಲಿ ಜಪಾನ್ ಹಾಗೂ ದಕ್ಷಿಣ ಕೊರಿಯಾಗಳು, ಸೌದಿ ಅರೇಬಿಯಾ, UAE, ಕತಾರ್ ಮುಂತಾದ ದೇಶಗಳಿಂದ ಇರಾಕ್ನಿಂದ ತಮ್ಮ ತೈಲ ಹಾಗೂ ಗ್ಯಾಸ್ ಬೇಡಿಕೆಯನ್ನು ಪೂರೈಸಿಕೊಳ್ತಾ ಇವೆ. ಅವು ಕೂಡ ಸ್ಟ್ರೈಟ್ ಆಫ್ ಹಾರ್ಮೋಸ್ ಮೂಲಕವೇ ಹೋಗಬೇಕು. ಅದಕ್ಕೂ ಇಲ್ಲಿ ಬ್ರೇಕ್ ಬೀಳುತ್ತೆ. ಈ ಮಾರ್ಗದಲ್ಲಿ ಪ್ರತಿನಿತ್ಯ ಸುಮಾರು 20.9 ದಶಲಕ್ಷ ಬ್ಯಾರೆಲ್ಗಳಷ್ಟು ತೈಲ ಮತ್ತು ತೈಲ ಉತ್ಪನ್ನಗಳ ಸಾಗಾಟ ಆಗುತ್ತಂತೆ. ಅದರ ಜೊತೆಗೆ ಕಂಟೈನರ್ ಹಡಗುಗಳು ಮತ್ತು ಇತರ ವಾಣಿಜ್ಯ ಹಡಗುಗಳು ಕೂಡ ಈ ಮಾರ್ಗವನ್ನೇ ಬಳಸುತ್ತವೆ. ಅಂದ್ರೆ ಇಲ್ಲಿ ಚೈನಾ ಮಾತ್ರ ಅಲ್ಲ, ಅಮೆರಿಕದ 2 ಮಿತ್ರ ದೇಶಗಳು ಕೂಡ ಸಮಸ್ಯೆಗೆ ಸಿಲುಕೊಳ್ಳುತ್ತವೆ. ಇನ್ನು ಚೈನಾ ಸಮಸ್ಯೆಗೆ ಸಿಲುಕಿದ್ರೂ ಅದರ ಬಿಸಿಯನ್ನ ಅನುಭವಿಸಬೇಕಾಗುವುದು ಮಾತ್ರ ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳೇ. ಇವತ್ತು ಚೈನಾನ ಜಾಗತಿಕ ಫ್ಯಾಕ್ಟರಿ ಅಂತ ಕರೀತಾರೆ. ಅಮೆರಿಕ ಹಾಗೂ ಯುರೋಪಿನ ದೇಶಗಳು ನಾನಾ ವಸ್ತುಗಳಿಗಾಗಿ ಚೈನಾದ ಮೇಲೆ ಡಿಪೆಂಡ್ ಆಗಿವೆ. ಅವರು ಬಳಸೋ ಐಫೋನ್ ನಿಂದ ಹಿಡಿದು ಮನೆಯಲ್ಲಿ ಹಾಕೋ ಬಲ್ಬ್ ವರೆಗೆ ಎಲ್ಲಾ ಚೈನಾದಿಂದಲೇ ಹೋಗಬೇಕು. ಇನ್ನು ಚೈನಾದಲ್ಲಿ ಹೂಡಿಕೆ ಮಾಡಿರೋದು ಪಶ್ಚಿಮದ ದೇಶಗಳು. ಸೊ ಅಲ್ಲಿ ತೈಲದ ಕೊರತೆ ಉಂಟಾದ್ರೆ ಉತ್ಪಾದನೆಯ ಕೊರತೆ ಉಂಟಾಗುತ್ತೆ ಮತ್ತು ಉತ್ಪಾದನಾ ವೆಚ್ಚ ಹೆಚ್ಚಾಗುತ್ತೆ. ಹಾಗಾದಾಗ ಅದರ ನಷ್ಟ ಉಂಟಾಗೋದು ಉತ್ಪಾದಕ ಸಂಸ್ಥೆಗಳಿಗೆ, ಬಂಡವಾಳವನ್ನು ಹೂಡಿದವರಿಗೆ ಮತ್ತು ಪಶ್ಚಿಮದ ದೇಶಗಳ ಗ್ರಾಹಕರಿಗೆ. ಅಂದ್ರೆ ಅಗೈನ್ ಅಮೆರಿಕ ಮತ್ತು ಪಶ್ಚಿಮದ ದೇಶಗಳು, ಅಲ್ಲಿನ ಬಂಡವಾಳಶಾಹಿ ವರ್ಗ ಇದರಿಂದ ಸಮಸ್ಯೆಗೆ ತುತ್ತಾಗುತ್ತೆ. ಸೊ ಬಂಡವಾಳಶಾಹಿಗಳಿಗೆ ತೊಂದರೆ ಆಗತ್ತೆ ಅಂದರೆ ಅಮೆರಿಕಾದಂತಹ ಕ್ಯಾಪಿಟಲಿಸ್ಟ್ ದೇಶ ಯಾರನ್ನ ಬೇಕಾದರೂ ಏನನ್ನ ಬೇಕಾದರೂ ಬಲಿ ಕೊಡೋದಕ್ಕೆ ಸಿದ್ಧ ಆಗುತ್ತೆ. ಹೀಗಾಗಿ ಇಲ್ಲಿ ಸ್ಟ್ರೈಟ್ ಆಫ್ ಹಾರ್ಮೋಸನ್ನು ಮುಚ್ಚುವ ಇರಾನಿನ ನಿರ್ಧಾರ ಅಮೆರಿಕಾದ ಮೇಲೆ ತೀವ್ರ ಒತ್ತಡವನ್ನು ಸೃಷ್ಟಿ ಮಾಡ್ತಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಚೈನಾ, ಜಪಾನ್, ಕೊರಿಯಾಗಳು ಮಾತ್ರ ಅಲ್ಲ, ಅಮೆರಿಕದ ಮಿತ್ರ ದೇಶಗಳು ಅನಿಸ್ಕೊಂಡಿರೋ ಕತಾರ್, ಬಹ್ರೇನ್, UAE, ಸೌದಿ ಅರೇಬಿಯಾ, ಇರಾಕ್ಗೆ ಕೂಡ ಇಲ್ಲಿ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನು ಮುಚ್ಚೋದ್ರಿಂದ ಸಮಸ್ಯೆ ಉಂಟಾಗುತ್ತೆ. ಈ ದೇಶಗಳು ದಿಗ್ಬಂಧನಕ್ಕೆ ತುತ್ತಾಗತ್ವೆ. ಅರಬ್ ದೇಶಗಳಿಗೆ ವಾಯುಮಾರ್ಗ ಬಿಟ್ಟರೆ ಬೇರೆ ಇನ್ಯಾವ ದಾರಿಯೂ ಇಲ್ಲದ ಹಾಗಾಗತ್ತೆ. ಅಲ್ಲಿ ಯುದ್ಧ ಶುರುವಾಗಿ ಇರಾನ್ ದಾಳಿಯನ್ನು ತೀವ್ರಗೊಳಿಸ್ತಾ ಅಮೆರಿಕಾದ ನೆಲೆಗಳ ಮೇಲೆ ಕೂಡ ದಾಳಿಯನ್ನ ಶುರು ಮಾಡಿಬಿಟ್ರೆ ಈ ದೇಶಗಳು ತಮ್ಮ ವಾಯುಮಾರ್ಗವನ್ನು ಕೂಡ ಮುಚ್ಚಬೇಕಾಗಿ ಬರುತ್ತೆ. ಅಲ್ಲಿಗೆ ಇವು ಲಾಕ್ ಆಗುತ್ತವೆ. ಸೊ ಈ ಯುದ್ಧವನ್ನು ಹೆಚ್ಚು ಮುಂದುವರಿಸೋದು ಬೇಡ ಅಂತ ಅರಬ್ ದೇಶಗಳ ಒತ್ತಡ ಕೂಡ ಅಲ್ಲಿ ಶುರುವಾಯಿತು. ಇನ್ನು ಇಲ್ಲಿ ಸೌದಿ ಅರೇಬಿಯಾ ಇದ್ದದ್ರಲ್ಲಿ ಸ್ವಲ್ಪ ಸೇಫ್ ಅನ್ನಿಸ್ಕೊಳುತ್ತೆ. ಯಾಕೆಂದ್ರೆ ಅವರಿಗೆ ಮತ್ತೊಂದು ಬದಿಯಲ್ಲಿ ಇನ್ನೂ ಒಂದು ಸಮುದ್ರ ಮಾರ್ಗ ಇದೆ. ಅವರು ಅಲ್ಲಿಗೆ ಕೂಡ ಪೈಪ್ ಲೈನ್ ಮೂಲಕ ಕಚ್ಚಾ ತೈಲ ಹಾಗೂ ಗ್ಯಾಸ್ ಸರಬರಾಜಿಗೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಅದನ್ನ ಈಸ್ಟ್ ವೆಸ್ಟ್ ಕ್ರೂಡ್ ಆಯಿಲ್ ಪೈಪ್ ಲೈನ್ ಅಂತ ಕರೀತಾರೆ. ಇದು ಪರ್ಷಿಯನ್ ಗಲ್ಫ್ನಿಂದ ಕೆಂಪು ಸಮುದ್ರದವರೆಗೆ ಸುಮಾರು 1200 ಕಿಲೋಮೀಟರ್ಗಳ ಪೈಪ್ ಲೈನ್. ಇದನ್ನು ಬಳಸಿ ಸೌದಿ ಅರೇಬಿಯಾ ಕೆಂಪು ಸಮುದ್ರದ ಮೂಲಕ ತೈಲ ಸರಬರಾಜನ್ನು ಮಾಡಬಹುದು. ಆದರೆ ಇರಾನ್ ಇಸ್ರೇಲ್ ಸಂಘರ್ಷ ತೀವ್ರವಾದರೆ ಈ ಕೆಂಪು ಸಮುದ್ರದ ಮಾರ್ಗ ಕೂಡ ಸೇಫ್ ಆಗಿರೋದಿಲ್ಲ. ಯಾಕೆಂದರೆ ಈ ಮಾರ್ಗದಲ್ಲಿ ಬರೋ ಹಡಗುಗಳು ಯಮನ್ ತೀರವನ್ನು ಹಾದು ಬರಬೇಕು. ಇಲ್ಲಿ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಿದ ನಂತರ ನಾವು ಅಮೆರಿಕ ಜೊತೆಗಿನ ಒಪ್ಪಂದಗಳನ್ನು ಮುರುಕೋತಾ ಇದ್ದೀವಿ, ಇನ್ನು ಮುಂದೆ ಕೆಂಪು ಸಮುದ್ರದಲ್ಲಿ ಹಡಗುಗಳ ಮೇಲೆ ನಾವು ದಾಳಿಯನ್ನು ಮಾಡ್ತೀವಿ ಅಂತ ಹೌತಿಗಳು ಘೋಷಣೆ ಮಾಡಿದ್ದಾರೆ. ಹಾಗೇನಾದರೂ ಆದರೆ ಇಲ್ಲಿ ಮತ್ತೆ ಅಮೆರಿಕ ಮತ್ತು ಪಶ್ಚಿಮದ ದೇಶಗಳೇ ಸಮಸ್ಯೆಗೆ ತುತ್ತಾಗುತ್ತವೆ. ತೈಲದ ಹಡಗುಗಳು ಮಾತ್ರ ಅಲ್ಲ, ಚೈನಾದಿಂದ ಪಶ್ಚಿಮಕ್ಕೆ ಬರುವ ಮತ್ತು ಪಶ್ಚಿಮದಿಂದ ಪೂರ್ವಕ್ಕೆ ಬರುವ ಎಲ್ಲ ಹಡಗುಗಳ ಸಂಚಾರವು ವ್ಯತ್ಯಯ ಆಗುತ್ತೆ. ಈ ಮಾರ್ಗದಲ್ಲಿನ ಅಮೆರಿಕದ ಸಪ್ಲೈ ಚೈನ್ ಡಿಸ್ಟರ್ಬ್ ಆಗುತ್ತೆ. ಹೀಗಾಗಿನೇ ಇರಾನ್ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನು ಮುಚ್ಚುತ್ತೀವಿ ಅಂದ ಕೂಡಲೇ ಅಮೆರಿಕ ಚೈನಾನ ಕಾಂಟ್ಯಾಕ್ಟ್ ಮಾಡಬೇಕಾಗಿ ಬಂತು. ಇರಾನ್ ನಿಮ್ಮ ಮಾತು ಕೇಳುತ್ತೆ, ನೀವಾದರೂ ಹೇಳಿ ಆ ಸ್ಟ್ರೈಟ್ ಅನ್ನು ಮುಚ್ಚೋದು ಬೇಡ ಅಂತ ಅಂಗಲಾಚಬೇಕಾಯಿತು. ಇಲ್ಲಿ ಚೈನಾಗೆ ಅಮೆರಿಕದ ಸಮಸ್ಯೆ ಏನು ಅನ್ನೋದು ಅರ್ಥ ಆಗದೆ ಇರುತ್ತಾ? ಸೊ ಗೆಳೆಯರೆ, ಇಲ್ಲಿ ಅಮೆರಿಕ ಕದನ ವಿರಾಮ ಅಂತ ರಾತ್ರೋರಾತ್ರಿ ಹೇಳಿಬಿಡೋದಕ್ಕೆ ಕಾರಣ ಇದೇ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇಲ್ಲಿ ದೊಡ್ಡಣ್ಣನ ಬಲಹೀನತೆಗಳು ಎಕ್ಸ್ಪೋಸ್ ಆಗ್ತಾ ಇವೆ ಅಷ್ಟೇ. ಇನ್ನು ಈ ಕದನ ವಿರಾಮ ಇರಾನ್ಗೆ ಓಕೆ, ಯಾಕೆಂದ್ರೆ ಅವರಿಗೆ ಇದನ್ನು ಬೆಳೆಸಿದ್ರಾಗೋ ಸಮಸ್ಯೆಗಳೇನು ಅನ್ನೋದು ಗೊತ್ತಿದೆ.
ಇಲ್ಲಿ ಇರಾನ್ ಬೇರೆ ದೇಶಗಳ ಮಾರ್ಗವನ್ನ ಬಂದ್ ಮಾಡಿದ್ರೆ ಇರಾನಿನ ಮಾರ್ಗವೂ ಬಂದ್ ಆಗೇ ಆಗುತ್ತಲ್ಲ, ಅವರಿಗೂ ಬೇಕಾದ ಆಹಾರ ಹಾಗೂ ಇನ್ನಿತರ ಪದಾರ್ಥಗಳ ಸಪ್ಲೈ ನಿಂತು ಹೋಗುತ್ತೆ. ಗೆಳೆಯರೆ, ಈಗಾಗಲೇ ಇರಾನ್ ಆಹಾರದ ಕೊರತೆಯನ್ನು ಅನುಭವಿಸ್ತಾ ಇದೆ. ಅಲ್ಲಿನ ಯುದ್ಧ ಪೀಡಿತ ಪ್ರದೇಶಗಳಲ್ಲಿ ಬ್ರೆಡ್ ತುಂಡಿಗೂ ಹಾಹಾಕಾರ ಶುರುವಾಗಿರುವ ಬಗ್ಗೆ ವರದಿಗಳು ಬರ್ತಾ ಇವೆ. ಇಸ್ರೇಲ್ನಲ್ಲೂ ಪರಿಸ್ಥಿತಿ ಇದಕ್ಕಿಂತ ಭಿನ್ನವಾಗೇನಿಲ್ಲ. ಅಲ್ಲಿ ಹೈಫಾ ಬಂದರಿನ ಮೇಲೆ ದಾಳಿಗಳು ತೀವ್ರವಾಗಿ ಆ ಬಂದರು ಕೆಲಸ ಮಾಡೋದನ್ನ ನಿಲ್ಲಿಸಿದ್ರೆ ಇಸ್ರೇಲಿನ ಸಪ್ಲೈ ಚೈನ್ ಕೂಡ ಕಟ್ ಆಗುತ್ತೆ. ಇಸ್ರೇಲಿಗೆ ಬರುವ ಬಹುತೇಕ ಆಹಾರ ಧಾನ್ಯಗಳು ಇದೇ ಹೈಫಾದ ಮೂಲಕವೇ ಬರಬೇಕು. ಸೊ ಇಲ್ಲಿ ಯುದ್ಧ ಅನ್ನೋದು ಇರಾನಿಗೂ ಇಸ್ರೇಲಿಗೂ ಎರಡೂ ದೇಶಗಳಿಗೆ ಒಳಿತೇನೂ ಅಲ್ಲ. ಆದರೆ ನಾಳಿನ ನೆಮ್ಮದಿಗಾಗಿ ನಾವು ಯುದ್ಧ ಮಾಡಲೇಬೇಕಾಗಿದೆ ಅನ್ನತ್ತೆ ಇಸ್ರೇಲ್. ನಾಳಿನ ನೆಮ್ಮದಿಯ ಹೆಸರಲ್ಲಿ ಕಳೆದ 75 ವರ್ಷಗಳಿಂದ ಅವರು ಯುದ್ಧ ಮಾಡ್ತಲೇ ಬರ್ತಾ ಇದ್ದಾರೆ. ಆದರೆ ಆ ನೆಮ್ಮದಿ ಸಿಕ್ಕಿದೆಯಾ, ಯಾವಾಗ ಸಿಗುತ್ತೆ ಗೊತ್ತಿಲ್ಲ. ಅಂತೂ ಆರ್ಥಿಕ ಕಾರಣಗಳು ಈ ಯುದ್ಧಕ್ಕೊಂದು ವಿರಾಮವನ್ನು ಹಾಕೋದಿಕ್ಕೆ ಒತ್ತಡ ಬೀಳೋ ಹಾಗಂತೂ ಮಾಡ್ತಾ ಇವೆ. ಆದರೆ ಇಲ್ಲಿ ಟ್ರಂಪ್ ಒತ್ತಡಕ್ಕೆ ಇಸ್ರೇಲ್ ಮಣಿಯತ್ತಾ ಗೊತ್ತಿಲ್ಲ. ಒಂದು ವೇಳೆ ಈ ಯುದ್ಧ ಈಗ ನಿಂತರೂ ಕೂಡ ಪ್ರಾಕ್ಸಿ ವಾರ್ ಅನ್ನು ಮಾತ್ರ ಎರಡೂ ದೇಶಗಳು ಮುಂದುವರಿಸತ್ವೆ. ಇನ್ನು ಕತಾರ್ ಮೇಲೆ ಮಾಡಿದ ದಾಳಿಗೆ ಅಲ್ಲಿನ ವಿದೇಶಾಂಗ ಇಲಾಖೆ ಇರಾನಿನ ರಾಯಭಾರಿಯನ್ನ ಕರೆಸಿಕೊಂಡು ತಮ್ಮ ತೀವ್ರ ಪ್ರತಿಭಟನೆಯನ್ನ ದಾಖಲಿಸಿದೆ. ಇದು ನಮ್ಮ ಸಾರ್ವಭೌಮತ್ವದ ಮೇಲೆ ನಡೆದ ದಾಳಿ ಅಂತ ಕತಾರ್ ಹೇಳಿದೆ. ಆದ್ರೆ ಅವರ ಸಿಟ್ಟು ಅಲ್ಲಿಗೆ ನಿಂತು ಹೋಗುತ್ತೆ. ಯಾಕೆಂದ್ರೆ ದಾಳಿ ಮಾಡ್ತೀವಿ ಅಂತ ಅಮೆರಿಕಾಗೆ ಹೇಳಿನೇ ಇರಾನ್ ಇಲ್ಲಿ ದಾಳಿ ಮಾಡಿರೋದ್ರಿಂದ ಕತಾರ್ ಮತ್ತು ಇರಾನ್ನ ಸಂಬಂಧಗಳೇನು ತುಂಬಾ ಕೆಡೋದಿಲ್ಲ. ಆದ್ರೆ ಯುದ್ಧ ಅದು ನಿಲ್ಲೋದು ಯಾವಾಗ? ಮಧ್ಯಪ್ರಾಚ್ಯದಲ್ಲಿ ಶಾಂತಿ ನೆಲೆಸೋದು ಯಾವಾಗ? ಇದು ಗೆಳೆಯರೆ ಅಮೆರಿಕದ ಕದನ ವಿರಾಮದ ಹಿಂದಿನ ಕಾರಣಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.